ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 4 ತಿಂಗಳ ಹಿಂದೆ 5 ತಿಂಗಳ ಹಿಂದೆ ಕಬ್ಬು ಬೆಳೆಗಾರರಿಗೆ ಉಪ ಉತ್ಪನ್ನಗಳ ಲಾಭವನ್ನು ಇಡೀ ರಾಜ್ಯಾದ್ಯಂತ ಕೊಡ್ತೀವಿ ಅಂತೇಳಿ ರೈತರು ಹೋರಾಟ ಆದಮೇಲೆ ತೀರ್ಮಾನ ತಗೊಂಡು ಉತ್ತರ ಭಾಗದಲ್ಲಿ ಜಾಸ್ತಿಯನ್ನು ತೀರ್ಮಾನ ಮಾಡಿ ದಕ್ಷಿಣ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು ಕೂಡ 100 ರೂಪಾಯಿನಾರು ಕೊಡಲಿ ಅಂತಕ್ಕಂಥ ಆದೇಶ ಆಗ್ತು. ಪ್ರತಿ ಟನ್ ಕಬ್ಬಿಗೆ ಸರ್ಕಾರದಿಂದ 50 ರೂಪಾಯಿ, ಸಕ್ಕರೆ ಕಾರ್ಖಾನೆಗಳಿಂದ ಉಪ ಉತ್ಪನ್ನಗಳಿಂದ 50 ರೂಪಾಯಿ ಕೊಡ್ತಕ್ಕಂಥದ್ದು. ಇವತ್ತವರೆಗೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಹಣನೂ ಕೂಡ ಬಂದಿಲ್ಲ. ಕಾರ್ಖಾನೆಯಿಂದ 50 ರೂಪಾಯಿ ಲಾಭಾಂಶದ್ದು ಹಣ ಕೊಡಬೇಕಾದದ್ದು ಕೂಡ ಬಂದಿಲ್ಲ. ಕಳೆದ 1 ತಿಂಗಳ ಹಿಂದೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡ್ತಾರೆ, ಸೂಕ್ತ ನಿರ್ದೇಶನ ಕೊಡ್ತಾರೆ ಕಾರ್ಖಾನೆ ಮಾಲೀಕರಿಗೂ ಸಂಬಂಧಪಟ್ಟವ್ರನ್ನ ಕರೆಸಿ. ಇವತ್ತವರೆಗೂ ಒಂದು ನ್ಯಾಯ ಪೈಸವನ್ನು ಬಿಡುಗಡೆ ಮಾಡಲಿಕ್ಕೆ ಕಾರ್ಖಾನೆ ಮಾಲೀಕರು ಮುಂದೆ ಬಂದಿಲ್ಲ. ಇದು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನೇ ಪಾಲನೆ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ, ಇನ್ನು ಸಾಮಾನ್ಯ ವರ್ಗದ ಸಾಮಾನ್ಯ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಹಣವನ್ನು ಯಾವ ರೀತಿ ಪಾವತಿ ಮಾಡ್ತಾರೆ? ಆದ್ದರಿಂದ ಸುಮಾರು ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ 18 ಕೋಟಿಗೂ ಹೆಚ್ಚು ರೂಪಾಯಿ ಹಣ ರೈತರಿಗೆ ಬರಬೇಕಾಗಿದೆ. ಈ ಹಣವನ್ನು ತಕ್ಷಣ ನಾವು 18ನೇ ತಾರೀಕು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸ್ತೇವೆ. ಈ ಹಕ್ಕೊತ್ತಾಯ ಪತ್ರಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಮತ್ತು ಕಾರ್ಖಾನೆ ಮಾಲೀಕರು ಬಗ್ಲಿಲ್ಲ ಅಂತ ಹೇಳಿದ್ರೆ, ಇದು ಸರ್ಕಾರ ಮಾಡಿರ್ತಕ್ಕಂಥ ಆದೇಶ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ ಮೈಸೂರು ಜಿಲ್ಲೆಯಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಹೋರಾಟದ ತೀವ್ರತೆಯನ್ನು ಮಾಡ್ತೇವೆ. 18ನೇ ತಾರೀಕು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಳುವಳಿ ಮಾಡಿ ಎಚ್ಚರಿಕೆಯನ್ನು ಕೊಡ್ತೇವೆ. ಅದಕ್ಕೂ ಬಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿರಂತರವಾದಂಥ ಹೋರಾಟವನ್ನು ಚುನಾಯಿತ ಪ್ರತಿನಿಧಿಗಳು ಮನೆ ಮುಂದೆ, ಜಿಲ್ಲಾ ಮಂತ್ರಿಗಳು ಮತ್ತು ಚುನಾಯಿತ MLAಗಳು ಇವ್ರ ಮನೆ ಮುಂದೆ ಚಳುವಳಿ ಮಾಡಿ ನಮ್ಮ ಹಣವನ್ನು ಪಡಿಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಆದೇಶ ಮಾಡಿರ್ತಕ್ಕಂಥದ್ದು ಸರ್ಕಾರ. ಸರ್ಕಾರದ ಆದೇಶವನ್ನೇ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಕೂಡ ಕಾರ್ಖಾನೆಯವರು ಪಾಲಿಸ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಗುಲಾಮಗಿರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಸಕ್ಕರೆ ಕಾರ್ಖಾನೆಗಳ ಬೂಟ್ ನೆಕ್ತಾ ಇದ್ದಾರಾ? ಇಲ್ಲ ಸಕ್ಕರೆ ಕಾರ್ಖಾನೆಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರಾ? ಮತ ಕೊಟ್ಟಿರ್ತಕ್ಕಂಥ ರೈತನಿಗಾಗಿ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ ಸಕ್ಕರೆ ಕಾರ್ಖಾನೆಗಳ ಗುಲಾಮ ಮತ್ತು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾರೆ? ಅವರ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ನಮ್ಮ ರೈತರು ಬರಬೇಕಾದಂಥ ಹಣ ಬರ್ತಾ ಇಲ್ಲ. ಆ ಒಂದು ಕಾರಣದಿಂದ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಜ್ಞಾನೋದಯ ಮಾಡಲಿಕ್ಕಾದರೂ ಕೂಡ ನಾವು ಚಳುವಳಿಯನ್ನು 18ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಚ್ಚರಿಕೆಯನ್ನು ಕೊಟ್ಟು, ಮುಂದೆ ಮೈಸೂರಿಗೆ ಬರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಟ್ಟು ಅವ್ರಿಗೆ ನಮ್ಮ ಕಬ್ಬಿನ ಹಣವನ್ನು ಕೊಡಿಸ್ತಕ್ಕಂಥ, ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಹಣವನ್ನು ಪಡಿತಕ್ಕಂಥ ಚಳುವಳಿಯನ್ನು ಪ್ರಾರಂಭ ಮಾಡ್ತೇವೆ.